Hello everyone, welcome back to my YouTube channel. So ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಫಾರ್ ಫೋರ್ತ್ ಸೆಮಿಸ್ಟರ್ ಪೀಪಲ್ಗೆ, ಅಂದರೆ MBA ಸೆಕೆಂಡ್ ಇಯರ್ಗೆ. ಫೋರ್ತ್ ಸೆಮಿಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ವೈವಾ ಇದು ಮಾತ್ರ ವಿತೌಟ್ ಮಿಸ್ ಮಾಡಲೇಬೇಕು. ಸೊ ಈ ಒಂದು ಕಂಪ್ಲೀಟ್ ವಿಡಿಯೋ ವೈವಾ ಬಗ್ಗೆ ಆ್ಯಂಡ್ ನಾನು ಯಾವ ರೀತಿ ಸ್ಟ್ರಗಲ್ಸ್ ಫೇಸ್ ಮಾಡಿದೆ, ನನಗೆ ಎಷ್ಟು ಕಷ್ಟ ಅನ್ನಿಸ್ತು, ಸೊ ಇದನ್ನೆಲ್ಲ ಈ ಒಂದು ವಿಡಿಯೋಲಿ ಶೇರ್ ಮಾಡ್ಕೊತೀನಿ. ಸೊ ದಯವಿಟ್ಟು ಎಂಡ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ, ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಫಸ್ಟ್ ಥಿಂಗ್ ವೈವಾ. ಸೊ ವೈವಾ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಂಟರ್ನ್ಶಿಪ್ ಮಾಡಬೇಕು. ಸೊ MBAಯಲ್ಲಿ ಅದು ಫೈನಲ್ ಇಯರಲ್ಲಿ. ಸೊ ನಾವು ಇಂಟರ್ನ್ಶಿಪ್ ಅಂತ ಮಾಡಬೇಕು ಫೋರ್ತ್ ಸೆಮಿಸ್ಟರ್ಗೆ. ಸೊ ಇದಕ್ಕೆ ನಿಮಗೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ 50 ವೈವಾಗೆ, 50 ಪ್ರಾಜೆಕ್ಟ್ ವರ್ಕ್ಗೆ. ಸೊ ಈ ಒಂದು ಪ್ರಾಜೆಕ್ಟ್ ವರ್ಕಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂದರೆ ಕನ್ಫ್ಯೂಸ್ ಆಗಬೇಡಿ. ಸೊ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಮಿಸ್ಟರಲ್ಲಿ ಸೆಮಿನಾರು ಮತ್ತು ಪ್ರಾಜೆಕ್ಟ್ ವರ್ಕ್ ಇದ್ದೇ ಇರುತ್ತೆ. ಫೋರ್ತ್ ಸೆಮಿಸ್ಟರಲ್ಲಿ ನಿಮಗೆ ಪ್ರಾಜೆಕ್ಟ್ ವರ್ಕ್ ಪ್ಲಸ್ ವೈವಾ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೆ ನಿಮಗೆ ಮಾರ್ಕ್ಸು. ಸೊ ಈ ಒಂದು ಪ್ರಾಜೆಕ್ಟ್ ವರ್ಕ್ಗೆ ನಾನು ಯಾವ ರೀತಿ ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಅದು ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಕಾನ್ಸಂಟ್ರೇಷನ್ ಕೊಟ್ಟು ಓದೋಕ್ಕಾಗ್ತಿರ್ಲಿಲ್ಲ ಅದನ್ನು. ಸೊ ಏನಿದು ವೈವಾ, ಸೊ ಏನಿದು ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್, ಇದೆಲ್ಲ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ. ನಾನೊಂದು ಆ ಒಂದು PDF ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಸೊ ಇಲ್ಲಿದೆ ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್, ಯಾರ ಹತ್ರ ಅಪ್ರೂವಲ್ ತೊಗೋಬೇಕು, ಸೊ ಅನ್ನೋದೆಲ್ಲ ಇರುತ್ತೆ. ಸೊ ಫಸ್ಟ್ ಥಿಂಗ್, ನಮಗೆ ಯಾವುದಾದ್ರೂ ಟಾಪಿಕ್ ಚೂಸ್ ಮಾಡಬೇಕು. ಯಾವುದಾದ್ರೂ 3 ಟಾಪಿಕ್ ಚೂಸ್ ಮಾಡಬೇಕು. ನಮ್ಗೆ ಇಷ್ಟ ಬಂದಿದ್ದು, ನಾವು ಕೆಲಸ ಮಾಡ್ತಿರೋ ಕಂಪನಿಯಲ್ಲಿ, ಇಲ್ಲಾಂದರೆ ನಾವು ಯಾವ ಕಂಪ್ನೀಲಿ ಇಂಟರ್ನ್ಶಿಪ್ ಹೋಗ್ತೀವಿ, ಆ ಒಂದು 3 ಟಾಪಿಕ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾನು ಏನಾದರೂ ಸ್ಟಾಕ್ ಎಕ್ಸ್ಚೇಂಜ್ಗೆ ಕೆಲಸ ಮಾಡ್ತಿದ್ರೆ ನಾನು ಚೂಸ್ ಮಾಡ್ತೀನಿ ಇನ್ವೆಂಟ್ರಿ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜಸ್ ಆಗಿರ್ಬೋದು, ಮೆಟೀರಿಯಲ್ ಮ್ಯಾನೇಜ್ಮೆಂಟು. ಸೊ ನಾನು ಈ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಈ ಟಾಪಿಕ್ಸ್ ನನಗೆ ಓಕೆ ಅನಿಸುತ್ತೆ ನಾನು ಮಾಡ್ತಿರೋ ಕೆಲಸಕ್ಕೆ. ನಾನು ಇಂಟರ್ನ್ಶಿಪ್ ಯಾವ ಕಂಪ್ನಿಗೆ ಹೋಗ್ತಿದ್ದೀನಿ, ಸೊ ಇದು ರಿಲೇಟೆಡ್ ಟಾಪಿಕ್ಸ್ ನಾನು ಅವ್ರಿಗೆ ಕೊಡಬೇಕು. ಆ್ಯಂಡ್ ಅದನ್ನು ನಾವು ಅವ್ರಿಗೆ ಕೊಟ್ಟು ಪೋಸ್ಟ್ ಮಾಡಬೇಕು. ಅವರು ಅಪ್ರೂವಲ್ ಕೊಡ್ತಾರೆ. ಅವರು ಅದರಲ್ಲಿ ಒಂದು ಟಾಪಿಕ್ನ, ನಾವು ಕೊಟ್ಟಿರೋ 3 ಟಾಪಿಕ್ಸಲ್ಲಿ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿ ಅವ್ರು ನಮಗೆ ಅಪ್ರೂವಲ್ ಲೆಟರ್ ಕಳಿಸ್ತಾರೆ. ಆ ಒಂದು ಅಪ್ರೂವಲ್ ಲೆಟರ್ ಬರಬೇಕು. ಸೊ ಆ ಒಂದು ಅಪ್ರೂವಲ್ ಲೆಟರಲ್ಲಿ ಅವ್ರು ಯಾವ ಟಾಪಿಕ್ ಕೊಟ್ಟಿದ್ದಾರೆ ಆ ಒಂದು ಟಾಪಿಕ್ ಮೇಲೆ ನಾವು ಪ್ರಾಜೆಕ್ಟ್ ವರ್ಕ್ ಶುರು ಮಾಡ್ಕೋಬೇಕು. ಸೊ ಈ ಒಂದು ಪ್ರಾಜೆಕ್ಟ್ ವರ್ಕ್ಗೆ ನೀವು 2 ಕಾಪೀಸ್ ಮಾಡಬೇಕು. ಒಂದು ಯೂನಿವರ್ಸಿಟಿಯವ್ರಿಗೆ, ಇನ್ನೊಂದು ನಮಗೆ, ಸೊ ನಮ್ಮ ರೆಫರೆನ್ಸ್ಗೆ. ಓಕೆ, ಒಟ್ಟು 2 ಕಾಪೀಸ್ ಮಾಡಬೇಕು. ಸೊ ಇದೇ ಅದು. ಸೊ ಈ ರೀತಿ ಲೈಕ್ ಬ್ಯಾಂಗ್ಳೂರ್ ಪೀಪಲ್ ಆದರೆ ಯೆಲ್ಲೋ ಕಲರ್ ಸ್ಪೈರಲ್ ಬೈಂಡ್ ಹಾಕಿಸ್ಬೇಕು. ಸೊ ನೀವೇನಾದರೂ ಮೈಸೂರು ಕಡೆಯವರಾದರೆ ಅವ್ರಿಗೆ ಒಂಥರ ಗ್ರೀನ್, ಲೈಟ್ ಗ್ರೀನ್ ಬ್ಲೂ ಶೇಡ್ ಟೈಪ್ ಇರುತ್ತೆ. ಸೊ ಅದನ್ನು ಅವ್ರು ಹಾಕೋಬೇಕು. ಅದರ್ ಸಿಟೀಸ್ಗೆಲ್ಲನೂ ಯೆಲ್ಲೋ ಕಲರ್ ಸ್ಪೈರಲ್ ಬೈಂಡೇ ಹಾಕೋಬೇಕು. ಸೊ ಅವ್ರು ಕೊಟ್ಟಿರ್ತಾರೆ ಅಪ್ರೂವಲ್, ಆ್ಯಂಡ್ ಅವ್ರು ಕೊಡೋ ಅಪ್ರೂವಲ್ ಡಾಕ್ಯುಮೆಂಟ್ನೆಲ್ಲ ನೀವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಅವರು ಅಪ್ರೂವಲ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಬಿಕಾಸ್ ಅದನ್ನು ಪ್ರಾಜೆಕ್ಟ್ ವರ್ಕ್ ಫಸ್ಟ್ ಶೀಟಲ್ಲಿ ನಾವು ಪೇಸ್ಟ್ ಮಾಡಿ ಅವ್ರಿಗೆ ಕೊಡಬೇಕು, ಅಟ್ಯಾಚ್ ಮಾಡಿ ಕೊಡಬೇಕು. ಸೊ ಹಾಗಾಗಿ ಅವ್ರು ಏನೇ ಲೆಟರ್ ಕೊಟ್ಟರು ಕೂಡ ಕೇರ್ಲೆಸ್ ಮಾಡಿ ಬಿಸಾಕ್ಬಿಡಬೇಡಿ, ಅವ್ರು ಎಲ್ಲಾದರೂ ಇಟ್ಟು ಮರೆತು ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿ ಆ ಒಂದು ಅಪ್ರೂವಲ್ ಲೆಟರ್ನ ಇಟ್ಕೊಳ್ಳಿ. ಬಿಕಾಸ್ ನಾನು ಹಂಗೆ ಮಾಡಿದ್ದು, ಹುಡುಕಿ ಸಾಕಾಯಿತು ಆ್ಯಂಡ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಒಂದು ಅಪ್ರೂವಲ್ ಲೆಟರ್ ಇಟ್ಕೊಳ್ಳಿ, ಅವ್ರು ಯಾವ ಟಾಪಿಕ್ಗಾಗಿ ಕೊಟ್ಟರು. ಆ್ಯಂಡ್ ಈ ಒಂದು ಅಪ್ರೂವಲ್ ಲೆಟರ್ಗೂ ಕೂಡ ಇಂಟರ್ನಲ್ ಗೈಡ್ ಹತ್ರ ಸೈನ್ ಹಾಕ್ಸ್ಕೋಬೇಕು. ಎಕ್ಸ್ಟರ್ನಲ್ ಗೈಡ್ ಅಂದರೆ ಅವ್ರಿಗೆ ಹೇಳಬೇಕು ನಾವು ಯಾವ ಕಂಪ್ನಿ ಜೊತೆ, ಯಾವ ಲೆಕ್ಚರರ್ ಜೊತೆ, ಯಾರು ನಮಗೆ ಇಂಟರ್ನಲ್ ಗೈಡು, ಯಾರು ನಮಗೆ ಎಕ್ಸ್ಟರ್ನಲ್ ಗೈಡು. ಫಾರ್ ಎಕ್ಸಾಂಪಲು ಎಕ್ಸ್ಟರ್ನಲ್ ಗೈಡು ಅಂತ ಇರ್ತಾರೆ. ಇಂಟರ್ನಲ್ ಗೈಡ್ ಬಂದುಬಿಟ್ಟು ನಾವು ಲೆಕ್ಚರರ್ ಯಾರಿಗೆ 10 years ಆ್ಯಂಡ್ ಎಬೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಜುಕೇಷನ್ ಫೀಲ್ಡಲ್ಲಿ. ಸೊ ಅವ್ರದ್ದು ಅಪ್ರೂವಲ್ ಬೇಕು ನಮಗೆ, ಅವ್ರದ್ದು ಸೀಲು, ಸಿಗ್ನೇಚರು, ನಾವು ಇವ್ರ ಹತ್ರ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀವಿ ಸೊ ಅನ್ನೋ ಥರ ಇಂಟರ್ನಲ್ ಗೈಡ್ ಅಂದರೆ ಅವರೇ ನಮಗೆ ಗೈಡ್ ಅನ್ನೋ ಥರ ಒಂದು ಅಪ್ರೂವಲ್ ಲೆಟರ್ ತೊಗೋಬೇಕು. ಆ್ಯಂಡ್ ಕಂಪಲ್ಸರಿ ಅವ್ರ ಸೀಲ್ ಆ್ಯಂಡ್ ಸಿಗ್ನೇಚರ್ ಇರಲೇಬೇಕು ಆ ಒಂದು ಲೆಟರಲ್ಲಿ. ಆ ಒಂದು ಇಂಟರ್ನಲ್ ಗೈಡು, ಎಕ್ಸ್ಟರ್ನಲ್ ಗೈಡು, ಪ್ರಾಜೆಕ್ಟ್ ವರ್ಕ್ ಸಂಬಂಧ ಇದೆಲ್ಲ PDF
ಕೊಡ್ತಾರೆ, ನೀವು ಅದನ್ನು ಜೆರಾಕ್ಸ್ ಮಾಡಿಕೊಂಡು ಇಂಟರ್ನಲ್ ಗೈಡ್ ಬಂದುಬಿಟ್ಟು ಲೆಕ್ಚರರ್ 10 ಇಯರ್ಸ್ ಆ್ಯಂಡ್ ಎಬೋ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ಥರ ಒಂದು ಲೆಕ್ಚರರ್ ಹತ್ರ ಹೋಗಿ ನೀವು ಇಂಟರ್ನಲ್ ಗೈಡ್ ಇವರೇ ನನ್ನ ಗೈಡ್ ಅನ್ನೋ ಥರ ಅಪ್ರೂವಲ್ ತೊಗೋಬೇಕು. ಆ್ಯಂಡ್ ನೀವು ಯಾವ ಕಂಪ್ನೀಲಿ ಕೆಲಸ ಮಾಡ್ತಿದ್ದೀರಾ, ಸೊ ಅದು ಬಂದುಬಿಟ್ಟು ಎಕ್ಸ್ಟರ್ನಲ್ ಗೈಡ್. ನೀವು ಇಂಟರ್ನ್ಶಿಪ್ ಯಾವ ಕಂಪ್ನಿ ಜೊತೆ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಜೆನ್ಪ್ಯಾಕ್ಟ್ ಅಂದ್ಕೊಳ್ಳಿ, ಸೊ ನಾನು ಅದ್ರ ಜೊತೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀನಿ ಅಂದರೆ ಆ ಒಂದು ಕಂಪ್ನಿಯವ್ರ ಕಡೆಯಿಂದ ಸೀಲು ಮತ್ತು ಸಿಗ್ನೇಚರ್ ಹಾಕಿ ಅಪ್ರೂವಲ್ ತೊಗೋಬೇಕು. ಓಕೆ, ನಾನು ಇವರೊಟ್ಟಿಗೆ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಅವ್ರಿಗೆ ಇದಿಷ್ಟು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಆ್ಯಂಡ್ ಅವರು ನಮಗೆ ಅಪ್ರೂವಲ್ ಲೆಟರ್ ಕೊಡ್ತಾರೆ ವಿತ್ ಟಾಪಿಕ್. ನಾವು ಯಾರು ಇಂಟರ್ನಲ್ ಗೈಡ್ ಮತ್ತು ಎಕ್ಸ್ಟರ್ನಲ್ ಗೈಡ್ ನೇಮ್ ಎಲ್ಲ ಮೆನ್ಷನ್ ಮಾಡಿ ಅವರೊಂದು ಅಪ್ರೂವಲ್ ಲೆಟರ್ ಕೊಡ್ತಾರೆ. ಸೊ ನಾನು ನಿಮಗೆ ಲೈಕ್ ಇವಾಗ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಬಟ್ ನಾನು ಇದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಂಟರ್ನಲ್ ಗೈಡ್ ಅಂದರೆ ಏನು, ಎಕ್ಸ್ಟರ್ನಲ್ ಗೈಡ್ ಅಂದರೆ ಯಾವ ರೀತಿ ಇರುತ್ತೆ, ಸೊ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಇದನ್ನು ಮಿಸ್ ಮಾಡಿಬಿಡಿ. ಲೈಕ್ ಅಪ್ರೂವಲ್ ಲೆಟರ್ ಕೊಟ್ಟಿರೋದನ್ನು ಹಾಗೆ ಇಟ್ಕೊಳ್ಳಿ, ಬಿಸಾಕಬೇಡಿ. ಆ್ಯಂಡ್ ಯಾವ ಟಾಪಿಕ್ ಕೊಟ್ಟಿದ್ದಾರೆ ಆ ಒಂದು ಟಾಪಿಕ್ ಮೇಲೆ ಪ್ರಾಜೆಕ್ಟ್ ವರ್ಕ್ ನೀವು ಶುರು ಹಚ್ಕೋಬೇಕು. ಸೊ ಶುರು ಹಚ್ಕೊಳ್ಬೇಕಂದ್ರೆ ಸೊ ಅದು ನಿಮ್ಗೆ ಅಲ್ಲೊಂದು ಫಾರ್ಮೇಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಷ್ಟು ಸ್ಪೇಸಿಂಗ್ ಇರಬೇಕು, ಈ ಲೆಟರ್ಸ್ ಐ ಮೀನ್ ರೋಮನ್ ಲೆಟರ್ಸ್ ಫಾಂಟ್ ಸೈಜ್ ಏನಿರಬೇಕು, ಆ್ಯಂಡ್ ಸ್ಪೇಸಿಂಗ್ ಎಷ್ಟಿರಬೇಕು, ಎಷ್ಟು ಪೇಜಸ್ ಇರಬೇಕು, ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಇರಬೇಕು. ಫಸ್ಟ್ ಇಂಟ್ರಡಕ್ಷನ್ನು, ಅದಾದಮೇಲೆ ಕಾನ್ಸೆಪ್ಟ್ ಫ್ರೇಮ್ ವರ್ಕು. ಅದರಲ್ಲಿ ನೋಡಿ ಇಂಟ್ರಡಕ್ಷನಲ್ಲಿ ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮು, ಸ್ಕೋಪ್ ಆಫ್ ದ ಸ್ಟಡಿ, ನೀಡ್ ಆಫ್ ದ ಸ್ಟಡಿ, ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ, ರಿಸರ್ಚ್ ಮೆಥಡಾಲಜಿ, ಲಿಮಿಟೇಷನ್ಸು, ಇದ್ರ ಪ್ರಕಾರವಾಗಿಯೇ ಮಾಡಬೇಕು ನೀವು. ನನಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೆ. ನಾನು ಚಾಪ್ಟರ್ ನನಗೆ ಇಷ್ಟವಂದಂಗೆ ಎಲ್ಲೆಲ್ಲೋ ಕಾಪಿ ಮಾಡಿ ನಾನು ಏನೇನೋ ಮೆಸ್ ಮಾಡಿದ್ದೆ. ಆ್ಯಕ್ಚುಲಿ ಅದೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಶೀಟಲ್ಲಿ ಏನಿದೆಯಲ್ಲ ಇದೇ ಥರನೇ ಫಾಲೋ ಮಾಡಬೇಕು. PDF ನಾನು ಇಲ್ಲ ಎಂಡಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ, ಬಿಕಾಸ್ 100 ಪೇಜಸ್ ಇರುತ್ತಲ್ಲ, ಸೊ ನಿಮ್ಗೊಂದು ಐಡಿಯಾ ಇರಲಿ ಅಂತ ಎಂಡಲ್ಲಿ ಹಾಕ್ತೀನಿ. ಸೊ ಇದೇ ಆ ಒಂದು PDF ಫಾರ್ಮೇಟಲ್ಲಿ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರವಾಗಿ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟ್ ಏನೆಲ್ಲ ಅಟ್ಯಾಚ್ ಮಾಡಬೇಕು ಅನ್ನೋದೆಲ್ಲ, ಆ್ಯಂಡ್ ಫ್ರಂಟ್ ಪೇಜ್ ಯಾವ ರೀತಿ ಇರಬೇಕು, ಫ್ರಂಟ್ ಪೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು, ಇದೆಲ್ಲ ಪರ್ಫೆಕ್ಟಾಗಿರಬೇಕು. ಬಿಕಾಸ್ ನಂದು ವೈವಾ ರಿಜೆಕ್ಟ್ ಆಗಿತ್ತು, ಆ್ಯಕ್ಸೆಪ್ಟ್ ಮಾಡೇ ಇಲ್ಲ ಅವರು. ಸೊ ಹಾಗಾಗಿ ಫಸ್ಟ್ ಒಂದು 2 ಕಾಪೀಸ್ ಇರುತ್ತಲ್ಲ, ಅದು ಒಂದು ಮೈಸೂರಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ಕೊರಿಯರ್ ಮಾಡ್ಬೋದು. ಆ್ಯಂಡ್ ಇವತ್ತೇ ಲಾಸ್ಟ್ ಅನ್ನೋ ಮೂಮೆಂಟಲ್ಲಿ ಇದ್ದವಾಗ ನನಗೆ ಕೊರಿಯರ್ ಮಾಡೋಕ್ಕೂ 3 ಡೇಸ್ 2 ಡೇಸಲ್ಲಿ ಹೋಗ್ತಾ ಇರಲಿಲ್ಲ. ಸೊ ನಾನು ಮೈಸೂರಿಗೆ ಹೋಗಿ ಸಬ್ಮಿಟ್ ಮಾಡಿ ಬಂದಿದ್ದೆ. ಆ್ಯಂಡ್ ಇನ್ನೊಂದು ಕಾಪಿ ಇರುತ್ತಲ್ಲ, ಅದು ನಮ್ಮ ಹತ್ರ ಇರುತ್ತೆ, ವೈವಾ ವಾಯ್ಸು. ಸೊ ಈ ಒಂದು ಕಾಪಿ ನಾವು ಯೂನಿವರ್ಸಿಟಿ ಕೊಟ್ಟಿರ್ತೀವಿ, ಇನ್ನೊಂದು ಕಾಪಿ ನಮ್ಮ ಹತ್ರ ಇರುತ್ತೆ. ಸೊ ಇದನ್ನು ಇನ್ನೇನು ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ಮಾಡ್ತಾರೆ ನಿಮಗೆ. ಸೊ ಹೋಗ್ಬಿಟ್ಟು ಈ ಪ್ರಾಜೆಕ್ಟ್ ವರ್ಕ್ ಮೇಲೆ ನೀವೇನೇನು ವರ್ಕ್ ಮಾಡಿರ್ತೀರ, ಈ ಪ್ರಾಜೆಕ್ಟ್ ಟಾಪಿಕ್ ಏನಿರುತ್ತೆ ಅದ್ರ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ. ಸೊ ನೀವು ಆನ್ಸರ್ ಮಾಡಬೇಕು, ಏನೋ ಒಂದು ಪ್ರಯತ್ನ ಮಾಡಬೇಕು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ವೆರಿ ಸೀರಿಯಸ್ ವೈವಾ ಅಂದರೆ. ಆ್ಯಂಡ್ ರಿಜೆಕ್ಟ್ ಆಗಿದ್ರೆ ಸುಮ್ಮನೆ ಸುತ್ತಾಡಿಸ್ತಾರೆ. ಬಿಕಾಸ್ ನಂದು ರಿಜೆಕ್ಟ್ ಆಗಿದಾಗ 2-3 ಟೈಮ್ಸ್ ನಾನು ಮೈಸೂರಿಗೆ ವಿಸಿಟ್ ಮಾಡಿದ್ದೀನಿ. ಬಿಕಾಸ್ ಕೆಲಸ ಇರುತ್ತೆ, ಬ್ಯುಸಿ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಸೊ ಹಾಗಾಗಿ ತುಂಬ ಕಷ್ಟ ಅನ್ನಿಸ್ಬಿಡ್ತು ನನಗೆ. ವೈವಾ ರಿಜೆಕ್ಟ್ ಆಗಿದಾಗ ಇದೇನಿದು ಫೋರ್ತ್ ಸೆಮಿಸ್ಟರಲ್ಲಿ ಹಿಂಗಾಗೋಯ್ತು ಅನ್ನೋ ಥರ ಆಗಿತ್ತು. ಕಂಪಲ್ಸರಿ ಅವರು ಫಾರ್ಮೇಟ್ ಏನಾದರೂ ಕರೆಕ್ಟಾಗಿ ಇಲ್ಲ ಅಂದರೆ, ಅವ್ರು ಹೇಳಿದ ಫಾರ್ಮೇಟಲ್ಲಿ ಮಾಡಿಲ್ಲ ಅಂದರೆ ನಿಜವಾಗ್ಲೂ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಆ ರಿಜೆಕ್ಷನ್ ರೀಸನ್ ಕೂಡ ಇದೆ, ನಾನು ಇದ್ದರೆ ನಾನು ಅದು ಹಾಕ್ತೀನಿ ನಿಮಗೆ. ಸೊ ಅದಕ್ಕೆ ವಿತೌಟ್ ಮಿಸ್ ಆ ಒಂದು ವೈವಾಗ ಏನೇನು ರಿಕ್ವೈರ್ ಇದೆಯೋ ಅದೆಲ್ಲ ಪ್ರಿಪೇರ್ ಮಾಡಿ, ಅದರ ಆರ್ಡರ್ ವೈಸಲ್ಲೇ ಇರಬೇಕು ಅವೆಲ್ಲ. ಆ್ಯಂಡ್ ಅದೆಲ್ಲ ಆದಮೇಲೆ ಕ್ವೆಶನ್ಸ್ ಕೇಳ್ತಾರೆ, ನೀವು ಆನ್ಸರ್ ಮಾಡಬೇಕು. ಇದೆಲ್ಲ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಆದಮೇಲೆ ವೈವಾ ಕಂಡಕ್ಟ್ ಮಾಡೋದು. ಅದಕ್ಕೂ ಅಷ್ಟೇ ಸೆಂಟರ್ ಹೇಳ್ತಾರೆ, ಲೈಕ್ ಮೈಸೂರಿಗೆ ಬರಬೇಕಾ ಇಲ್ಲ ಬ್ಯಾಂಗ್ಳೂರಿಗೆ ಬರಬೇಕಾ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಅದೊಂದು ಸಿಟಿಲೇ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಆ ಒಂದು ಡೇಟ್ಸ್ಗೆ ಬರೋಕ್ಕಾಗಿಲ್ಲ, ಮಿಸ್ ಆಯಿತು ಅಂದರೆ ನೀವು ಮೈಸೂರಿಗೆ ಹೋಗಿ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ನಾನೊಂಚೂರು ನೆಗ್ಲೆಕ್ಟ್ ಮಾಡಿದ್ದೆ ಸಿಕ್ಕಾಬಟ್ಟೆ. ನಾನು ವೈವಾಗೆ ಇಲ್ಲಿಂದ ಅಲ್ಲಿ ಹೋಗಿದ್ದೀನಿ, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ, ಸಿಕ್ಕಾಬಟ್ಟೆ ಸರ್ಕಸ್ ಮಾಡಿದ್ದೀನಿ. ಸೊ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಈಸಿ ಅನಿಸುತ್ತೆ, ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಬೇಕು. ಸೊ ಆವಾಗ ಅರ್ಥ ಆಗುತ್ತೆ. ಸೊ ಈ ಒಂದು ವೈವಾ
ನಂದು ರಿಜೆಕ್ಟ್ ಆಗಿತ್ತು. ಸೊ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ವೈಭ ಬಗ್ಗೆ ಕ್ವೆಶನ್ಸ್ ಇದ್ದರೂ ನನ್ನ ಕಮೆಂಟಲ್ಲಿ ಕೇಳಿ, ನಾನು ಅದ್ರ ಬಗ್ಗೆ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಬಿಕಾಸ್ ವೈಭ ವೆರಿ ಇಂಪಾರ್ಟೆಂಟ್. ಲೈಕ್ ಇನಿಷಿಯಲ್ ಸ್ಟೇಜಲ್ಲೇ ಅದನ್ನು ಮುಗಿಸ್ಕೊಂಡು ಬಿಟ್ಟರೆ ಲೈಕ್ ಒಂದು ದೊಡ್ಡ ತಲೆನೋ ಹೊಟ್ಟೋಗುತ್ತೆ. ಸೊ ನಾನು ಅಂದಾಗೆ ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್ ಅಂತಂದೆ. ಇಂಟರ್ನಲ್ ಗೈಡ್ ಇವಾಗ ಅಪ್ರೂವಲ್ ಬಂತು, ನಾವು ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ್ಲಿಂಗೂ ಕೂಡ ನಮ್ದು ಈ ಥರ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಈ ಒಂದು ಕಂಪ್ನಿ ಜೊತೆ, ಈ ಒಂದು ಇಂಟರ್ನಲ್ ಗೈಡ್ ಜೊತೆ ನಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಈ ಒಂದು ಕಂಪ್ನೀಲಿ ಈ ಒಂದು ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿದೆ ಅನ್ನೋ ಥರ ಅವ್ರು ಅಪ್ರೂವಲ್ ಮಾಡಿ ನಮಗೆ ಕೊಡ್ತಾರೆ. ಸೊ ಈ ಫಾರ್ಮ್ಯಾಟ್ ಎಲ್ಲ ನಿಮ್ಗೆ ಅವ್ರು PDF ಅಲ್ಲೇ ಕೊಡ್ತಾರೆ. ನೀವು ಜಸ್ಟ್ ಜೆರಾಕ್ಸ್ ತೊಗೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬರಬೇಕು. ಕೆಲವೊಂದು ಲೆಕ್ಚರರ್ಸ್ ಎಲ್ಲ ದುಡ್ಡು ಕೇಳ್ತಾರೆ ಸೀಲು ಸಿಗ್ನೇಚರ್ ಎಲ್ಲ ಇದು ಮಾಡಲಿಕ್ಕೆ. ಸೊ ಒಂದು ಸ್ವಲ್ಪ ನೋಡಿಕೊಂಡು ಗೊತ್ತಿರೋರು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಯಾವುದಾದ್ರೂ ಇದು ಮಾಡಿ. ನನಗೆ ಸಿಕ್ಕಿದ್ದು ಲೆಕ್ಚರರು ಸೀರಿಯಸ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಬಿಕಾಸ್ ನನ್ನ ಹತ್ರ ₹1 ತೊಗೊಂಡಿಲ್ಲ, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನಾನು ಈ ಒಂದು ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನೋಡ್ತಿದ್ರೆ ಈ ಒಂದು ಥ್ಯಾಂಕ್ಸ್ ಅವ್ರಿಗೆ ತಲುಪಲಿ. ಬಿಕಾಸ್ ₹1 ತೊಗೊಂಡಿಲ್ಲ. ಆ್ಯಂಡ್ ಇವಾಗ್ಲಿಗೂ ಆ ಥರ ಒಂದು ಜೆನ್ಯೂನ್ ಲೆಕ್ಚರರ್ಸ್ ಇದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ನಂದು ಸ್ಮೂತ್ ಆಯಿತು, ನನ್ನ ಅದೃಷ್ಟ ಅದು ಅಂತ ಅನ್ಬೋದು. ಸೊ ಹಾಗಾಗಿ ಆ್ಯಂಡ್ ಕಂಪ್ನಿದು ಕೂಡ ಅಷ್ಟೇ, ನನಗೇನು ಯಾವುದೇ ರೀತಿ ಯಾರು ಏನೋ ಚಾರ್ಜಸ್ ಮಾಡಿಲ್ಲ, ನಂದು ಆರಾಮಾಗಾಯಿತು. ಸೊ ನೀವು ಕೂಡ ಅಷ್ಟೇ ಯೋಚನೆ ಮಾಡಿ, ಲೆಕ್ಚರರ್ಸ್ ಇದ್ದೇ ಇರ್ತಾರೆ ಗೊತ್ತಿರೋರು. ಸೊ ನೋಡಿಕೊಂಡು ಸೈನ್ ಮಾಡ್ಕೊಳ್ಳಿ. ಓಕೆ, ನಾನು ಕೇಳಿರೋ ಪ್ರಕಾರ ನನ್ನ ಫ್ರೆಂಡ್ಸ್ಗೆಲ್ಲರೂ ಆ ಥರ ಅಪ್ರೂವಲ್ ಎಲ್ಲ ಇದು ಮಾಡಬೇಕಂದ್ರೆ ದುಡ್ಡು ಕೇಳಿದ್ದಾರೆ. ಸೊ ಆ ಥರ ಎಲ್ಲ ಇರಬಾರ್ದು. ಫ್ರೀಯಾಗಿ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಇವಾಗ ಯಾವುದು ಫ್ರೀಯಾಗಿ ಸಿಗೋಲ್ಲ, ಇಟ್ಸ್ ಓಕೆ. ಬಟ್ ಕೇರ್ಫುಲ್ಲಾಗಿರಿ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನನ್ನ ಕ್ವೆಶನ್ಸ್ ಕೇಳಿ. ಸೊ ನಾನು ನಿಜವಾಗ್ಲೂ ಆನ್ಸರ್ ಮಾಡ್ತೀನಿ, ಸ್ಕಿಪ್ ಮಾಡಲ್ಲ. ಬಿಕಾಸ್ ವೈವಾ ಅನ್ನೋದು ವೆರಿ ಟಫ್ ಸಬ್ಜೆಕ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಟ್ ಈಸಿ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಇರುತ್ತೆ. ಪ್ರಾಜೆಕ್ಟ್ ವರ್ಕ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ನಾನು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತೆಲ್ಲ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಇರುತ್ತೆ ಇಂಟರ್ನಲ್ ಗೈಡಿಂಗ್ ಇರುತ್ತೆ ಆ್ಯಂಡ್ ಎಕ್ಸ್ಟರ್ನಲ್ ಗೈಡ್ ಮಾಡಬೇಕು. ಆಮೇಲೆ ಡಿಕ್ಲರೇಷನು, ಆಮೇಲೆ ಡೀಟೇಲ್ಸ್ ಆಫ್ ಕಾನ್ಸೆಪ್ಟ್, ಇದಿಷ್ಟು ಮಾಡಬೇಕು. ಆ್ಯಂಡ್ ಫ್ರಂಟ್ ಪೇಜಲ್ಲಿ ಈ ಥರ ಇರಬೇಕು. ಆ್ಯಂಡ್ ನಾನು ಈ ಒಂದು ವೈವಾದ ಇದು ಕೂಡ ಕಾಪಿ ಕೂಡ ನಾನು ನಿಮಗೆ ಯಾವ ರೀತಿ ಇರಬೇಕು ಅಂತ ಒಂದು ವಿಡಿಯೋ ಮಾಡಿ ಅಟ್ಯಾಚ್ ಮಾಡ್ತೀನಿ. ಸೊ ದಯವಿಟ್ಟು ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಅಂದಾಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಸೊ ಮೇ ಬಿ ರಿಪ್ಲೈ ಲೇಟ್ ಆಗ್ಬೋದೇನೋ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಫಾರ್ ಯುವರ್ ಕ್ವೆಶನ್ಸ್. ಓಕೆ, ಥ್ಯಾಂಕ್ ಯು.